ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಂಬಾನಿ ಶೇರ್ ನ್ಯೂಸ್ ಮಾಡಿ. ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ನಗರದ 18ನೇ ವಾರ್ಡ್ನಲ್ಲಿ ಸ್ವಚ್ಛತೆ ಎಂಬುದು ಸಂಪೂರ್ಣವಾಗಿ ಮಾಯವಾಗಿದೆ. ಶಾಸಕ ಪ್ರದೀಪ್ ಈಶ್ವರ್ ಅವರ ಕ್ಷೇತ್ರದಲ್ಲಿ ಜನಕಸದ ರಾಶಿ ಹಾಗೂ ಗಲೀಜು ವಾತಾವರಣ ನೋಡಿ ಕಂಗಾಲಾಗಿದ್ದಾರೆ. ಅಧಿಕಾರಿಗಳಿಗೆ 10 ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದರಿಂದ ಬೇಸತ್ತ ಸಾರ್ವಜನಿಕರು ಈಗ ತಾವೇ ರಸ್ತೆಗಿಳಿದು ಸ್ವಚ್ಛತೆ ಮಾಡಲು ಮುಂದಾಗಿದ್ದಾರೆ. ಇದು ಚಿಕ್ಕಬಳ್ಳಾಪುರ ನಗರಸಭೆಯ ಆಡಳಿತ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿ. ಚಿಕ್ಕಬಳ್ಳಾಪುರ ನಗರದ 18ನೇ ವಾರ್ಡ್ನಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಸರಿಯಾದ ಸ್ವಚ್ಛತೆಯೇ ನಡೆದಿಲ್ಲ. ಈ ಭಾಗದ ಜನದಿನಾಲೂ ಗಲೀಜು ವಾತಾವರಣದಲ್ಲಿ ಬದುಕುವಂತಾಗಿದೆ. ಸ್ಥಳೀಯರ ಪ್ರಕಾರ ನಗರಸಭೆಯ ಪೌರಕಾರ್ಮಿಕರು ವರ್ಷಕ್ಕೆ ಕೇವಲ ಒಂದೇ ಒಂದು ಬಾರಿ ಮಾತ್ರ ಇಲ್ಲಿಗೆ ಸ್ವಚ್ಛತೆ ಮಾಡಲು ಬರ್ತಾರಂತೆ. ಇಲ್ಲಿನ ಗಲೀಜು ಮತ್ತು ದುರ್ನಾತದಿಂದಾಗಿ ವಾರ್ಡ್ನ ಜನರಿಗೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ. ಆರೋಗ್ಯ ಹಾಳಾಗುವ ಭಯದಲ್ಲಿರುವ ನಿವಾಸಿಗಳು ನಗರಸಭೆ ಅಧಿಕಾರಿಗಳಿಗೆ ಹಲವು ಬಾರಿ ದೂರು ನೀಡಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಜನರ ಮನವಿಗೆ ಕ್ಯಾರೆ ಎನ್ನುತ್ತಿಲ್ಲ. ಶಾಸಕ ಪ್ರದೀಪ್ ಈಶ್ವರ್ ಅವರ ಕ್ಷೇತ್ರದಲ್ಲಿ ಹೀಗೆ ಸಾರ್ವಜನಿಕರ ಸಮಸ್ಯೆಗಳನ್ನ ಕಡೆಗಣಿಸುತ್ತಿರುವುದಕ್ಕೆ ಸಾರ್ವಜನಿಕರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಅಧಿಕಾರಿಗಳ ನಡೆಗೆ ಬೇಸತ್ತು ಇನ್ನು ಇವರನ್ನ ನಂಬಿದರೆ ಪ್ರಯೋಜನವಿಲ್ಲ ಎಂದು ನಿರ್ಧರಿಸಿದ ವಾರ್ಡ್ ನಂ 18ರ ಜನ ತಾವೇ ಖುದ್ದಾಗಿ ಪೊರಕೆ ಹಿಡಿದು ಸ್ವಯಂ ಸ್ವಚ್ಛತೆಗೆ ಮುಂದಾಗಿದ್ದಾರೆ. ರಸ್ತೆ ಮತ್ತು ಚರಂಡಿಗಳನ್ನು ತಾವೇ ಸಾಫ್ ಮಾಡಿಕೊಳ್ಳುತ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಶಾಸಕರು ಎಚ್ಚೆತ್ತುಕೊಂಡು ಈ ವಾರ್ಡ್ಗೆ ಕಾಯಂ ಸ್ವಚ್ಛತೆಯ ಭಾಗ್ಯ ಕಲ್ಪಿಸಿಕೊಡ್ತಾರಾ ಅಂತ ಕಾದು ನೋಡಬೇಕಿದೆ. ವರದಿ ಮೋಹನ್, ಚಿಕ್ಕಬಳ್ಳಾಪುರ. ನಮ್ಮ ಅಂಬಾನಿ ನ್ಯೂಸ್ ಟಿವಿ ಚಾನೆಲ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸರ್ ಅದೇ ಏನೂ ಇಲ್ಲ ನೋಡಿ, ಇದು ಫುಲ್ ಚರಂಡಿ ಹಾಕ್ತಾನೆ ಇರುತ್ತೆ. ಯಾರು ಅದನ್ನೆಲ್ಲ ನೀಟಾಗಿ ಪೈಪ್ ಹಾಕಿ ಪೈಪ್ ಲೈನ್ ಎಲ್ಲ ಏನು ಮಾಡೋದೇ ಇಲ್ಲ. ಅದೆಲ್ಲ ನೀರೆಲ್ಲ ಮಳೆ ಬಂದರೆ ಫುಲ್ ಎಲ್ಲ ಹರ್ಕೊಂಡೆಲ್ಲ ಬಂದ್ಬಿಡುತ್ತೆ. ನೋಡಿ, ಕಸ ಯಾವಾಗ ಬರ್ತಾನೆ ಇರುತ್ತೆ. ಆ ಕ್ವಾರ್ಟರ್ಸಿಂದ ಎಲ್ಲ ಗಲೀಜು ಬರ್ತಾನೆ ಇರುತ್ತೆ. ಆ ಕ್ವಾರ್ಟರ್ಸ್ನೆಲ್ಲ ಯಾವಾಗ ಕ್ಲೀನ್ ಮಾಡಲ್ಲ, ಏನಿಲ್ಲ. ನಾವೇ ಯಾವಾಗೂ ಪದೇ ಪದೇ ಕ್ಲೀನ್ ಮಾಡಬೇಕು. ಮುನ್ಸಿಪಾಲ್ಟಿಯವರು ಯಾವಾಗೋ 1 ಇಯರ್ ಒಂದ್ಸತಿ ಯಾವಾಗಾದರೂ ಬಂದು ಕ್ಲೀನ್ ಮಾಡ್ತಾರೆ ಅಷ್ಟೇ. ನೋಡಿ, ಯಾವಾಗೂ ನಾವು ಕ್ಲೀನ್ ಮಾಡಬೇಕು. ಇದು ನಮ್ಮನೆ ನೀರೇ ಬರೋದಿಲ್ಲ. ಇಲ್ಲೆಲ್ಲ ಕ್ವಾರ್ಟರ್ಸ್ ನೀರೆಲ್ಲ ಬರುತ್ತೆ. ಅವರೆಲ್ಲ ಆ ಕಡೆಯಿಂದ ಗಲೀಜು ಅದು ಇದು ಎಲ್ಲ ಈ ಕಡೆ ಹಾಕ್ತಾನೆ ಇರ್ತಾರೆ. ಅದು ನೋಡ್ರಿ, ಅಲ್ಲಿ ಪೈಪು ಫುಲ್ ನೀರು ದೊಡ್ಡಗೆ ಬರ್ತಾ ಇರುತ್ತೆ. ಫುಲ್ಲು ಮಳೆ ಎಲ್ಲ ಬಂದು ಈ ಕಡೆ ನೀರೆಲ್ಲ ಫುಲ್ ಈ ಕಡೆನೇ ಹರ್ಕೊಂಡು ಬಂದ್ಬಿಡುತ್ತೆ. ಹಾಗಾಗಿ ಅವ್ರು ಕ್ಲೀನ್ ಮಾಡಿಕೊಟ್ರೆ ನಮಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಈ ಕಡೆ ಎಲ್ಲ ಫುಲ್ ಎಲ್ಲ ಗಿಡಗಳೆಲ್ಲ ಬೆಳ್ಕೊಳ್ಳೋದ್ರಿಂದ ಹಾವುಗಳು ಎಲ್ಲ ಬರೋ ಇಂಥ ಸಾಧ್ಯತೆ ಇರುತ್ತೆ. ನಮ್ಮ ಮನೆಗಳಲ್ಲೆಲ್ಲ ಮಕ್ಕಳು ಎಲ್ಲ ಇರ್ತಾರೆ, ಪಾಪ ಅವು ಗೊತ್ತಾಗಲ್ಲ, ಆಚೆ ಆಟ ಆಡ್ತಾ ಇರ್ತಾರೆ. ಇದೆಲ್ಲ ಸ್ವಲ್ಪ ಕ್ಲೀನಾಗಿ ನೀಟಾಗಿ ಮಾಡಿದ್ರೆ ಸೊಳ್ಳೆಗಳಿಂದ ಕಾಯಿಲೆ ಎಲ್ಲ ಬರದೇ ಇರೋಂಗೆ ನಮ್ಗೆ ಅನುಕೂಲ ಆಗುತ್ತೆ. ನಿಮ್ಮ ಹೆಸರು? ರಜನಿ. ನೋಡಿ, ಎಷ್ಟೆಲ್ಲ ಗಲೀಜಿರುತ್ತೆ. ಯಾವಾಗ ಕ್ಲೀನ್ ಮಾಡಿದ್ರು ನಾವು ವೀಕ್ಲಿ ಒನ್ಸ್ ಮಾಡ್ತಾನೆ ಇರ್ತೀವಿ. ಅಲ್ಲೆಲ್ಲ ಇದೆಲ್ಲ ಚರಂಡಿ ಎಲ್ಲ ತುಂಬಿಡುತ್ತೆ. ಗಲೀಜೆಲ್ಲ ನೋಡಿ ಇಷ್ಟೆಲ್ಲ ತುಂಬ್ಕೊಂಡು ಎಲ್ಲ ಆಚೆ ಬರುತ್ತೆ. ಇದನ್ನೆಲ್ಲ ನಾವೇ ಕ್ಲೀನ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ನಮಗೂ. ಯಾವಾಗೂ ಕ್ಲೀನ್ ಮಾಡ್ತಾನೆ ಇರ್ತೀವಿ. ಆಗ ಸೊಳ್ಳೆ ಇದು ಎಲ್ಲ ಬರ್ತಾನೆ ಇರುತ್ತೆ. ಅಲ್ಲೆಲ್ಲ ನೋಡಿ ಎಷ್ಟೊಂದು ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿರ್ತೀವಿ. ಮತ್ತೆಲ್ಲ ಗಲೀಜು ಆಗ್ತಿರುತ್ತೆ. ಆ ಕ್ವಾರ್ಟರ್ಸಿಂದನೂ ಹಾಕ್ತಾನೆ ಇರ್ತಾರೆ ಪೇಪರು ಅದು ಇದು ಎಲ್ಲನೂ. ನಾವು ಮನೆ ಮುಂದೆ ಎಷ್ಟು ಕ್ಲೀನ್ ಮಾಡಿದ್ರೂ ಮಾಡ್ತಾ ಇರಬೇಕು. ಅವರು ಯಾವಾಗೋ ವರ್ಷಕ್ಕೊಂದು ಸತಿ ಬಂದು ಕ್ಲೀನ್ ಮಾಡ್ತಾರೆ. ಅದು ತೆಗ್ದು ತೋರಿಸಿ ಅದೆಲ್ಲ ಏನು ಕ್ಲೀನ್ ಮಾಡೋದು. ಇದು ತೆಗ್ದಿದ್ದೀವಿ ನಾವೇ ಗಲೀಜೆಲ್ಲ ತೆಗ್ದಿದ್ದೀವಿ.
ಅಲ್ಲೊಂದು ನೀಟಾಗಿ ಕ್ಲೀನ್ ಮಾಡಿದ್ರೆ ಹೋಗುತ್ತೆ.